ಅಮೆರಿಕ ಇರಾನ್ ಜೊತೆ ಯುದ್ಧಕ್ಕೆ ಇಳಿದು ತಪ್ಪು ಮಾಡ್ತಾ. ಇರಾನ್ ಸೋಲಿಸಲು ಹೊರಟ ಅಮೆರಿಕವೇ ಸೋಲುವ ಪರಿಸ್ಥಿತಿಗೆ. ಇರಾನ್ ನೆಲದ ಮೇಲೆ ಅಮೆರಿಕ ಕಾಲಿಟ್ಟು ಡೆತ್ ಟ್ರ್ಯಾಪ್ ಸೃಷ್ಟಿಸಿಕೊಳ್ತಾ. ಇರಾನ್ನ ಎದುರಿಸಲು ಅಮೆರಿಕಕ್ಕೆ ಇಷ್ಟೊಂದು ಸವಾಲುಗಳು ಯಾಕೆ? ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಅಮೆರಿಕ ಸೇನೆಯು ಭೂಮಾರ್ಗದ ಮೂಲಕ ದಾಳಿ ನಡೆಸಲು ಸಿದ್ಧತೆಯನ್ನು ನಡೆಸ್ತಾ ಇದೆ. ಕಳೆದ ವಾರ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದಂತೆ ಅಮೆರಿಕ ಸೇನೆಯು ಇರಾನ್ನಲ್ಲಿ ಭೂದಾಳಿಯನ್ನು ನಡೆಸಲು ಯೋಜನೆ ರೂಪಿಸಿದೆ ಅಂತ ಹೇಳಿತ್ತು. ಅಮೆರಿಕವು ಭೂದಾಳಿಗೆ ಮುಂದಾದರೆ ತಕ್ಕ ಪ್ರತ್ಯುತ್ತರವನ್ನು ನೀಡಲಾಗುವುದು ಎಂದು ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಾಕಿರ್ ಕಾಲಿಬಾಫ್ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಅಮೆರಿಕದ ಯುದ್ಧ ನೌಕೆಯು 3500 ಯೋಧರನ್ನು ಹೊತ್ತು ಪಶ್ಚಿಮ ಏಷ್ಯಾವನ್ನು ತಲುಪಿದೆ. ಅದನ್ನು USS ಟೆಪ್ರೋಲಿ ಎಂದು ಕರೆಯಲಾಗಿದೆ. ಇನ್ನು ಭೂಮಾರ್ಗದ ಮೂಲಕ ದಾಳಿಯನ್ನು ನಡೆಸಲು ಅಮೆರಿಕ ಸೇನೆ ಸಜ್ಜು ನಡೆಸಿದೆ ಎಂದು ವಾಷಿಂಗ್ಟನ್ ಪೋಸ್ಟ್ನ ವರದಿ ಹೇಳಿದೆ. ಇನ್ನು ಟ್ರಂಪ್ ಅದಕ್ಕಾಗಿಯೇ ಕೆಲವು ದಿನಗಳ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗಿದೆ. ಮುಂದಿನ ಹಲವು ದಿನಗಳವರೆಗೆ ನಡೆಯಲಿರುವ ಭೂದಾಳಿಗೆ ಅಮೆರಿಕವು ಯೋಜನೆಯನ್ನು ಸಿದ್ಧಪಡಿಸ್ತಾ ಇದೆ. ಇರಾನ್ನ ತೈಲ ರಫ್ತಿನ ಪ್ರಮುಖ ಕೇಂದ್ರವಾದ ಕಾರ್ಗ್ ದ್ವೀಪ ಮತ್ತು ಹಾರ್ಮುಜ್ ಜಲಸಂಧಿಯ ಸಮೀಪದ ಪ್ರದೇಶಗಳು ಈ ದಾಳಿಯಲ್ಲಿ ಸೇರಿರುವ ಸಾಧ್ಯತೆ ಇದೆ ಎಂದು ವಾಷಿಂಗ್ಟನ್ ಪೋಸ್ಟ್ ತನ್ನ ವರದಿಯಲ್ಲಿ ಹೇಳಿದೆ. ಆದರೆ ಟ್ರಂಪ್ ಮಾತ್ರ ಈ ದಾಳಿಯ ಬಗ್ಗೆ ಇನ್ನೂ ಅಧಿಕೃತವಾಗಿ ಹೇಳಿಕೆ ನೀಡಿಲ್ಲ. ಇದಕ್ಕೆ ಇರಾನ್ ಸಂಸತ್ತಿನ ಸ್ಪೀಕರ್ ಕಾಲಿಬಾಫ್ ಅವರು, ಅಮೆರಿಕದ ಸೈನಿಕರು ಇರಾನ್ಗೆ ಬಂದಿಳಿದ ಕ್ಷಣಕ್ಕಾಗಿ ನಮ್ಮ ಯೋಧರು ಕಾಯ್ತಿದ್ದಾರೆ. ಅವರು ನಮ್ಮ ನೆಲಕ್ಕೆ ಕಾಲಿಟ್ಟರೆ ಸುಟ್ಟು ಬೂದಿ ಮಾಡ್ತೇವೆ. ಇವರ ಜೊತೆಗೆ ಅಮೆರಿಕದ ಮಿತ್ರ ರಾಷ್ಟ್ರಗಳನ್ನು ಸಹ ಶಿಕ್ಷೆಗೆ ಒಳಪಡಿಸ್ತೇವೆ ಎಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಮೆರಿಕವು ಸಾರ್ವಜನಿಕವಾಗಿ ಕದನ ವಿರಾಮದ ಬಗ್ಗೆ ಮಾತನಾಡ್ತಾ ಇದೆ. ಆದರೂ ಈ ರೀತಿಯ ಕುತಂತ್ರದಿಂದ ಇರಾನ್ ಮೇಲೆ ಭೂದಾಳಿಯನ್ನು ನಡೆಸಲು ರಹಸ್ಯವಾಗಿ ಅಮೆರಿಕ ಯೋಜನೆಯನ್ನು ರೂಪಿಸುತ್ತಿದೆ ಅಂತ ಕೂಡ ಇರಾನ್ನ ಅಧಿಕಾರಿಗಳು ಆರೋಪಿಸುತ್ತಾರೆ. ಯುದ್ಧ ಆರಂಭವಾಗಿ ತಿಂಗಳು ಕಳೆಯುತ್ತಿದ್ದರೂ ಯಾವುದೇ ದೇಶಗಳು ಸೋಲು ಗೆಲುವಿನ ಸ್ಪಷ್ಟ ತೀರ್ಮಾನಕ್ಕೆ ಬರ್ತಿಲ್ಲ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ದಾಳಿ ನಡೆಸಿದರೂ ಇರಾನ್ ಮಾತ್ರ ಪ್ರತಿದಾಳಿಯನ್ನು ಇನ್ನು ತೀವ್ರ ಮಟ್ಟದಲ್ಲಿ ನಡೆಸ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಮೊದಲು ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸಲು ಇರಾನ್ಗೆ ಬೆದರಿಕೆಯನ್ನು ಹಾಕ್ತಲೇ ಬಂದಿದ್ರು. ಅಮೆರಿಕ ನಮ್ಮ ದೇಶದ ಮೇಲೆ ಮಾಡಿರುವ ಸಂಪೂರ್ಣ ದಾಳಿಯ ಖರ್ಚು ವೆಚ್ಚವನ್ನು ಭರಿಸಿದರೆ ಮಾತ್ರ ನಾವು ದಾಳಿಯನ್ನು ನಿಲ್ಲಿಸ್ತೇವೆ ಮತ್ತು ಕದನ ವಿರಾಮಕ್ಕೆ ಮುಂದೆ ಬರ್ತೇವೆ. ನೀವು ಹೇಳಿದ ಮಾತ್ರಕ್ಕೆ ನಾವು ಯುದ್ಧವನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಮೊದಲು ದಾಳಿ ಆರಂಭಿಸಿದ್ದು ನೀವು, ಈಗ ದಾಳಿ ನಿಲ್ಲಿಸುವುದು ನಾವು ಎಂದು ಇರಾನ್ ತಿರುಗೇಟನ್ನು ಕೊಡ್ತಾ ಇದೆ. ಈಗ ಅಮೆರಿಕ ಭೂದಾಳಿಗೆ ಸಜ್ಜಾಗಿ ನಿಂತಿರುವ ವೇಳೆ ಅನೇಕ ಸವಾಲುಗಳನ್ನು ಸಹ ಎದುರಿಸಬೇಕಾಗಿದೆ. ಇರಾನ್ ಭೌಗೋಳಿಕವಾಗಿ ಬಹುದೊಡ್ಡ ದೇಶ. ಸುಮಾರು 1.6 ಮಿಲಿಯನ್ ಚದರ ಕಿಲೋಮೀಟರ್ ವಿಸ್ತೀರ್ಣ, ಸುಮಾರು 9 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ದೇಶ. ಇರಾನ್ನ ವಿಶೇಷತೆ ಏನೆಂದರೆ ಎಲ್ಲ ರೀತಿಯ ಭೌಗೋಳಿಕ ಪ್ರದೇಶಗಳು ಇವೆ. ಅಂದರೆ ಪರ್ವತ ಶ್ರೇಣಿಗಳು, ಇನ್ನು ಮರುಭೂಮಿಗಳು ಮತ್ತು ಕರಾವಳಿ ಪ್ರದೇಶಗಳು ಸಹ ಇರಾನ್ನಲ್ಲಿವೆ. ಇವುಗಳನ್ನೆಲ್ಲ ಭೇದಿಸಿಕೊಂಡು ಅಮೆರಿಕ ಸೈನ್ಯ ಇರಾನನ್ನು ಎದುರು ಹಾಕಿಕೊಳ್ಳುವುದು ಕಷ್ಟ ಅಂತಲೇ ಹೇಳ್ಬೋದು. ಇಲ್ಲಿ ಮೊದಲನೇದಾಗಿ ಇರಾನ್ ಸೇನೆ ಅಮೆರಿಕದ ಸೈನ್ಯವನ್ನು ಹೊಡೆದು ಉರುಳಿಸುವ ತಂತ್ರವನ್ನು ಸಿದ್ಧತೆ ಮಾಡಿಕೊಂಡಿದೆ. ಅದರಲ್ಲೂ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂದರೆ IRGC ಮತ್ತು ಬಸೀಜ್ ಮಿಲಿಷಿಯಾ ಮತ್ತು ಡ್ರೋನ್ಗಳು, ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಜೊತೆಗೆ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಮತ್ತು ಗ್ರೌಂಡ್ ಫೈರ್ನಿಂದ ಇರಾನ್ ಅಮೆರಿಕದ ಸೈನಿಕರನ್ನ ತೀವ್ರವಾಗಿ ಎದುರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಒಂದು ವೇಳೆ ಭೂದಾಳಿ ನಡೆದರೆ ಈ ದಾಳಿಯು ಇನ್ನಷ್ಟು ಸಾವು ನೋವುಗಳನ್ನು ಹೆಚ್ಚಿಸಬಹುದೇ ವಿನಃ ಯಾವುದೇ ದೇಶದ ಗೆಲುವಿಗೂ ಸಾಧ್ಯವಾಗೋದಿಲ್ಲ. ಇರಾನ್ನ ಪ್ರತಿದಾಳಿಯ ತೀವ್ರತೆಗೆ ಈಗಾಗಲೇ ಅಮೆರಿಕ, ಇಸ್ರೇಲ್ ಬೆಚ್ಚಿ ಬಿದ್ದಿವೆ. ಇನ್ನು ಎರಡನೇದಾಗಿ ವ್ಯಾಪಾರ ಮತ್ತು ಸರಬರಾಜು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಿಸಬೇಕಾಗ್ತದೆ. ಅಮೆರಿಕದ ಸೈನ್ಯಕ್ಕೆ ಇರಾನ್ ಬಹುದೂರದ ದೇಶ. ಹಾರ್ಮುಜ್ ಜಲಸಂಧಿ ಮತ್ತು ಕಾರ್ಗ್ ದ್ವೀಪದಂತಹ ಗುರಿಗಳಿಗೆ ಸೈನಿಕರನ್ನ ಕಳುಹಿಸೋದು, ಅವರಿಗೆ ಆಹಾರ, ಇಂಧನ ಸರಬರಾಜು ಮಾಡುವುದು ದೊಡ್ಡ ಮಟ್ಟದಲ್ಲಿ ತೊಂದರೆ ಉಂಟಾಗ್ತದೆ. ಇನ್ನು ಸಮುದ್ರ ಮಾರ್ಗದಿಂದ ಬರುವ ಸರಬರಾಜುಗಳು ಇರಾನ್ನ ಆಂಟಿಶಿಪ್ ಮಿಸೈಲ್ಗಳು ಮತ್ತು ಡ್ರೋನ್ಗಳಿಗೆ ಒಳಗಾಗ್ತವೆ. ಇರಾನ್ ಸಮುದ್ರದಲ್ಲಿಯೇ ಇವುಗಳನ್ನು ಹೊಡೆದುರುಳಿಸ್ತದೆ. ಅಮೆರಿಕ ಈ ಹಿಂದೆ ಇರಾಕ್ ಮೇಲೆ ಯುದ್ಧ ನಡೆಸಿದಂತೆ ಇರಾನ್ ಮೇಲೆ ನಡೆಸಲು ಸಾಧ್ಯವಾಗಲ್ಲ. ಜೊತೆಗೆ ಯುದ್ಧದ ಸರಬರಾಜುಗಳು ಸಹ ದುರ್ಬಲವಾಗ್ತಾ ಬರ್ತವೆ. ಇನ್ನು ಮೂರನೇದಾಗಿ ರಾಜಕೀಯ ಮತ್ತು ದೇಶೀಯ ಸವಾಲುಗಳು. ಅಮೆರಿಕದಲ್ಲಿ ಬೂಟ್ಸ್ ಆನ್ ದ ಗ್ರೌಂಡ್ ಎಂಬುದು ಜನಾಭಿಪ್ರಾಯದಲ್ಲಿ ಅತ್ಯಂತ ಕೆಟ್ಟ ವಾಕ್ಯ. ಯಾಕೆಂದರೆ ಯಾವುದೇ ದೇಶದ ಹಿತಾಸಕ್ತಿಗಾಗಿ ತಮ್ಮ ಸೈನ್ಯವನ್ನು ಮತ್ತು ನಮ್ಮ ಸೈನಿಕರನ್ನು ಕಳೆದುಕೊಳ್ಳಲು ಅಮೆರಿಕದ ಜನರು ಬಯಸೋದಿಲ್ಲ. ಈ ಹಿಂದೆ ನಡೆದ ಇರಾಕ್ ಮತ್ತು ಅಫ್ಘಾನಿಸ್ತಾನ ಯುದ್ಧಗಳ ನಂತರ ಅಮೆರಿಕದ ಜನರು ಮತ್ತೊಂದು ದೀರ್ಘಕಾಲೀನ ಯುದ್ಧಕ್ಕೆ ಸಿದ್ಧರಿಲ್ಲ. ನಮ್ಮ ಸೈನಿಕರನ್ನ ಕಳುಹಿಸುವ ಯಾವುದೇ ಯೋಚನೆಯನ್ನು ಸಹ ನಾವು ಮಾಡಿಲ್ಲ. ಜೊತೆಗೆ ಟ್ರಂಪ್ ಆಡಳಿತದಲ್ಲಿರುವ ಅನೇಕರು ಸಹ ಪೂರ್ತಿಯಾಗಿ ಆಕ್ರಮಣ ಮಾಡುವುದು ಸಮಯ ವ್ಯರ್ಥ ಎಂದು ಹೇಳಿದ್ದಾರೆ. ಆದ್ದರಿಂದ ಇದು ದೊಡ್ಡ ಸವಾಲಾಗಿ ಮಾರ್ಪಡಬಹುದು. ಜೊತೆಗೆ ಭೂದಾಳಿಯಲ್ಲಿ ಅನೇಕ ಸಾವು ನೋವುಗಳು ಹೆಚ್ಚಾಗುವ ಸಾಧ್ಯತೆಯೂ ಇರ್ತದೆ.
ಇದನ್ನು ತಡೆಯುವಲ್ಲಿಗೆ ರಾಜಕೀಯ ಒತ್ತಡಗಳು ಸಹ ಬರ್ತವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುರೋಪ್, ಚೀನಾ, ರಷ್ಯಾ ಮುಂತಾದ ದೇಶಗಳಿಂದ ಖಂಡನೆಗಳು ಸಹ ಬರುವ ಸಾಧ್ಯತೆ ಇದೆ. ಇನ್ನು ನಾಲ್ಕನೆಯದಾಗಿ ಮತ್ತು ಪ್ರಮುಖ ಸವಾಲೆಂದರೆ ಆರ್ಥಿಕ ಮತ್ತು ಜಾಗತಿಕ ಮಟ್ಟದಲ್ಲಿ ಉಂಟಾಗುವ ಬಿಕ್ಕಟ್ಟುಗಳು. ಇರಾನ್ನ ವಶದಲ್ಲಿರುವ ಹಾರ್ಮುಜ್ ಜಲಸಂಧಿ ವಿಶ್ವದ ತೈಲ ಸರಬರಾಜಿನ ಬಹುದೊಡ್ಡ ಕೊಂಡಿ. ಜಗತ್ತಿನ 20%ಕ್ಕಿಂತ ಹೆಚ್ಚು ತೈಲವು ಇದೇ ಮಾರ್ಗದ ಮೂಲಕ ಬೇರೆ ದೇಶಗಳಿಗೆ ಹಾದು ಹೋಗಬೇಕು. ಇರಾನ್ ಯುದ್ಧದ ಆರಂಭದಲ್ಲಿ ಈ ಜಲಸಂಧಿಯನ್ನು ಮುಚ್ಚಿತ್ತು. ಅದಾದ ಮೇಲೆ ತನ್ನ ಮಿತ್ರ ರಾಷ್ಟ್ರಗಳಿಗೆ ತೈಲದ ಹಡಗುಗಳನ್ನು ಹೋಗಲು ಬಿಡ್ತು. ಈಗ ಇರಾನ್ ಏನಾದರೂ ಒಂದು ವೇಳೆ ಸಂಪೂರ್ಣವಾಗಿ ಈ ಜಲಸಂಧಿಯನ್ನು ಮುಚ್ಚಿದರೆ ಅಥವಾ ದಾಳಿಗೆ ಪ್ರತಿಕ್ರಿಯಿಸಿದರೆ ಜಗತ್ತಿನ ತೈಲ ಬೆಲೆಗಳು ಗಗನಕ್ಕೇರ್ತವೆ, ಜನಜೀವನ ಮಟ್ಟ ಕುಸಿತದೆ. ಇದರ ಜೊತೆಗೆ ಅಮೆರಿಕ ಆರ್ಥಿಕತೆಗೂ ದೀರ್ಘ ಪ್ರಭಾವ ಬೀರುತ್ತದೆ. ಇರಾನ್ನ ಪ್ರಾಕ್ಸಿ ಗುಂಪುಗಳಾದ ಹೂತಿ, ಹೆಜ್ಬುಲ್ಲಾ ಮೂಲಕ ಇರಾನ್ ಮಧ್ಯಪ್ರಾಚ್ಯದ ಇತರ ಅಮೆರಿಕದ ಗುರಿಗಳ ಮೇಲೆ ದಾಳಿ ಮಾಡುವ ಸಾಧ್ಯತೆಯೂ ಇದೆ. ಇದು ಯುದ್ಧವನ್ನು ವಿಸ್ತರಿಸಿ ಅಮೆರಿಕಕ್ಕೆ ಹೆಚ್ಚಿನ ಒತ್ತಡ ಮತ್ತು ಅಮೆರಿಕವೇ ಮಂಡಿಯಿರುವ ಮಟ್ಟಕ್ಕೆ ತರುವ ಸಾಧ್ಯತೆ ಇದೆ. ಇನ್ನು ಕೊನೆಯದಾಗಿ, ಒಂದು ವೇಳೆ ಯುದ್ಧವನ್ನು ಮುಂದುವರಿಸುವ ಬಗ್ಗೆ ಇರಾನ್ ಮತ್ತು ಅಮೆರಿಕ ತೀರ್ಮಾನವನ್ನು ಕೈಗೊಂಡರೆ ಇರಾನ್ಗಿಂತ ಜಗತ್ತಿನ ಮುಂದೆ ಅಮೆರಿಕ ತೀವ್ರ ಮುಖಭಂಗ ಎದುರಿಸಬೇಕಾಗ್ತದೆ. ಒಂದು ವೇಳೆ ಅಮೆರಿಕ ಇವೆಲ್ಲವನ್ನು ಮೀರಿ ಭೂದಾಳಿಗೆ ಸಿದ್ಧವಾಗಿ ಇರಾನ್ಗೆ ಏನಾದರೂ ನುಗ್ಗಿದ್ರೆ ಇರಾನ್ ಪ್ರತಿಕ್ರಿಯೆಯಾಗಿ ಅಮೆರಿಕದ ಬೇಸ್ಗಳ ಮೇಲೆ ಮಿಸೈಲ್ ದಾಳಿಯನ್ನು ಮಾಡಬಹುದು ಅಥವಾ ನ್ಯೂಕ್ಲಿಯರ್ ದಾಳಿಗೂ ಸಹ ಸಜ್ಜಾಗಬಹುದು. ಹಿಂದಿನ ಯುದ್ಧಗಳಂತೆ ಈ ಯುದ್ಧ ಅಲ್ಲ. ಈ ಯುದ್ಧವು ದೀರ್ಘಕಾಲೀನ ದಂಗೆಗೆ ಕಾರಣವಾಗ್ತದೆ. ವೀಕ್ಷಕರೇ, ಅಮೆರಿಕ ಸೈನ್ಯ ತಾಂತ್ರಿಕವಾಗಿ ಶಕ್ತಿಶಾಲಿ ಆದರೂ ಇರಾನ್ನಲ್ಲಿ ಭೂದಾಳಿ ನಡೆಸುವುದು ಅಷ್ಟು ಸುಲಭವಲ್ಲ. ಇದು ಸೈನಿಕ, ಆರ್ಥಿಕ, ರಾಜಕೀಯ ಮತ್ತು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಬೆಲೆಯನ್ನು ಅಮೆರಿಕ ತೆರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಪ್ರಸ್ತುತ ಅಮೆರಿಕದ ಯೋಜನೆಗಳು ಸೀಮಿತವಾಗಿದ್ದರೂ ಯುದ್ಧದ ಇತಿಹಾಸದಲ್ಲಿ ಒಮ್ಮೆ ಶತ್ರು ರಾಷ್ಟ್ರದ ಮೇಲೆ ಸೇನೆ ಕಾಲಿಟ್ಟರೆ ಹಿಂತಿರುಗುವುದು ಕಷ್ಟ. ಇನ್ನು ಟ್ರಂಪ್ ಆಡಳಿತವು ಮಾತುಕತೆಗಳ ಮೂಲಕ ಪರಿಹಾರ ಹುಡುಕ್ತಿದೆ. ಆದರೂ ಭೂದಾಳಿ ಆಯ್ಕೆ ಏನಾದರೂ ತೆಗೆದುಕೊಂಡ್ರೆ ಅದು ಅಮೆರಿಕಕ್ಕೆ ಡೆತ್ ಟ್ರ್ಯಾಪ್ ಆಗಬಹುದು ಅಂತ ಕೂಡ ವಿಶ್ಲೇಷಕರು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ iDina.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು iDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.